ಯವ್ವ ಏನ್ ಮಾಡಕತ್ತಿ, ತಗೊಂಡ್ ಬಾ ಬದನಿಕಾಯಿ ಅಂದ್ರು. ಹಾಗ ಹಾಗ ಪ್ರಸಾದದ ದೇವರ ಮನ್ಯಾಗ ಕುಂತಾರ. ಪಕ್ಕಕ್ಕ ನಿಂತ ಆ ಪಕ್ಕದೊಳಗ ನಿಂತ ಹೆಣ್ಮಗಳು ಈ ಗಣಿಕೆ ಹಾಕಿ ನೋಡೋದಕ್ಕ ಕಣ ತುಂಬ ನೀರು ಬಂದಿದ್ದು. ಅಪ್ಪೋರೇ ಅಂತ ಕೈ ಮುಗಿದ್ರಾಗ ಯವ್ವ ಹೇಳಿಬೇಡ, ಯವ್ವ ನೀ ಹೇಳ್ಬೇಡ ಅಂದ್ರು. ಅಂತೂ ಪ್ರಸಾದ ಮುಗಿತು. ಸೀದ ಮಠಕ್ಕೆ ಬಂದವ್ರೆ ತಮ್ಮ ಮನದೊಳಗ ತಾವು ಆಲೋಚನೆ ಮಾಡಿ ಹೇಳಿದರಂತ, ಇನ್ನೊಬ್ಬರ ಮನೆಗೆ ಪ್ರಸಾದಕ್ಕೆ ಹೋಗಿ ನಾಲ್ಗೂ ರುಚಿಯೊಂದಿಗೆ ಬೇಡಿ ಅವ್ರ ಮನೆಯೊಳಗೆ ಕಣ್ಣೀರಿಡಿಸಿದ ಏ ಮನಸ್ಸೆ, ಮಡಿವಾಳಪ್ಪನವ್ರು ತಮ್ಮ ಮನಸ್ಸಿಗೆ ಹೇಳ್ತಾ ಏ ಮನಸ್ಸೆ ಅಂತ ತ್ವಾಟದೊಳಗ ಅವರು ಹೊಲದೊಳಗ ಸ್ವಂತ ಬಾವಿ ತೋಡಿದ್ರ. ಒಂದಿನ ಹಟ್ಟೋದು, ಮತ್ತೊಂದಿನ ಕಲ್ಲ ಮಣ್ಣ ಹೊರಗೆ ಚೆಲ್ಲೋದು, ಒಂದಿನ ಹಟ್ಟೋದು ಮತ್ತೊಂದಿನ ಹೊರಗೆ ಚೆಲ್ಲೋದು. ಇಲ್ಲೋಡ್ರಿ, ಉತ್ತಮವಾದ ಮಡಿವಾಳಪ್ಪನವರ ತೆಗೆದ ಬಾವಿ, ಮಡಿವಾಳಪ್ಪನವರ ಹಟ್ಟಿದ ಬಾವಿ ಇವತ್ತಿಗೂ ಕೂಡ ಕಡಕೋಳ ಮಠದೊಳಗೆ ನೋಡುವುದಕ್ಕೆ ಸಾಧ್ಯ ಅದ. ಬಾವಿ ಹಟ್ಟಿದ್ರು, ನೀರ್ ತೆಂಗಿನ ನೀರ್ರಿ. ಸ್ವತಃ ಅವರೇ 1 ಎಕರೆ ಬದ್ನಿ ಗಿಡ ಹಚ್ಚಿದ್ರ. 1 ಎಕರೆ ಬದನಿ ಗಿಡ ಹಚ್ಚಿ ಆ ಮಠದಾಗ ತಾವೆಲ್ಲರೂ ಮಡಿವಾಳಪ್ಪನವರು ಹಾಲು ಹಿಂಡ್ಕೊಂತಾರ, ಮಡಿವಾಳಪ್ಪನವರು ದನಕರುಗಳಿಗೆ ಮೇವು ತರ್ತಾರ, ಮಡಿವಾಳಪ್ಪನವರು ಹೆಂಡಿ ಬೆಳೀತಾರ, ಮಡಿವಾಳಪ್ಪನವರು ಕುಳ್ಳು ಹಚ್ಚುತ್ತಾರ, ಮಡಿವಾಳಪ್ಪನವರು ಹಾಲು ಕಾಸ್ತಾರ, ಮಡಿವಾಳಪ್ಪನವರು ಹಾಲಿಗೆ ಹೆಪ್ಪಿಟ್ಟಾರ, ಮಡಿವಾಳಪ್ಪನವರು ಮುಂಜಾನೆ ನಿಂತು ಮಜ್ಜಿಗೆ ಮಾಡ್ತಾರ, ಮಡಿವಾಳಪ್ಪನವರು ತುಪ್ಪ ಕಾಸಿ ಊರ ದೈವಕ್ಕೆ ದಾಸೋಗ ಮಾಡ್ತಾರ ಪೂಜ್ಯರು. ಅಡಿಗೆ ಮೊದಲು ಮಾಡಿಕೊಂಡು ಅವರೇ ಭಾರಿ ಇಲ್ಲೋಡ್ರಿ. ಅದಕ್ಕಿಂತ ರುಚಿಯಾಗಂಗ ಬದನಿಕಾಯಿ ಎಷ್ಟು ಮಾಡಿದ್ರು ಅಂತಂದ್ರ ದೊಡ್ಡ ತೆಪ್ಪೆಲಿನೇ ಮಾಡಿದ್ರ. ಬದನಿಕಾಯಿ ಯಾವ ಬದನಿಕಾಯಿ? ಎಣ್ಣೆ ಬದನಿಕಾಯಿ ಮಾಡಿ ಪೂಜಾ ಮುಗಿಸ್ಕೊಂಡು ಆ ಪಾತ್ರಿ ಬೊಗೋಣಿ ಏನದ ಮುಂದಿಟ್ಕೊಂಡು ಶಿಷ್ಯಗಳಿದ್ರಂತ, ಏನೇನೇನೇನೇನೇನೇನು ಬ್ಯಾಡ, ಇದಕ್ಕ ಏನೇನೇನು ಬೇಡ. ಏನು ಬೇಡದಿದು? ಅವ್ರ ಮನೆಯಾಗ ಏನು ಬೇಡದ? ಬರೇ ಬದನಿಕಾಯಿ ಬೇಡದ. ಇದು ಬದನಿಕಾಯಿ ಸಾಕನ್ನಷ್ಟು, ಇದಕ್ಕ ಬದನಿಕಾಯಿನೇ ತಿನ್ನಿಸ್ಬೇಕು, ಸಾಕನ್ನಷ್ಟು ಇದಕ್ಕ ಬದನಿಕಾಯಿನೇ ತಿನ್ನಿಸ್ಬೇಕು ಅಂತ ಅವತ್ತು ಪ್ರಸಾದ ಬರೇ ಬದನಿಕಾಯಿನೇ ನಡೀತಿ. ಎಷ್ಟರ ತಿಂತೀರಿ ನೀವು? ಎಷ್ಟರ ತಗೊಳಕ್ ಆಗ್ತದ್ರಿ ಪ್ರಸಾದ? ಸಾಕಾಗಿ ಹಿಂಗ ಬದನಿಕಾಯಿ ಇಟ್ರೆ ವಾಯ್ಕ್ ಅಂತಿತ್ತಂತ್ರಿ. ಹಿಂಗ ಕೈ ಹಾಕಿದ್ರೆ ಬದನಿಕಾಯಿನೇ ನಿಲ್ಲುತ್ತಿದ್ದು ಅಂತ್ರಿ. ಕೈ ಹಾಕಿದ್ರೆ ನಿಲ್ಲುತ್ತಿದ್ದು. ತಗೋ ನೀನು ಅಂತ ಹಂಗೆ ಒಳಗ ಬದನಿಕಾಯಿ ಕಳಿಸ್ತಿದ್ರಲ್ಲ. ಸಾಕಾಗಿ ತಲೆ ಚಿಟ್ಟಿಡಿದು ಇಟ್ಟಿದ್ದು ಹೊರಗೆ ಬರಾಕತ್ತು. ಅವಾಗ ಅಂತಿದ್ರಂತ, ಏ ಮಂದಿ ಮನೆಯಾಗ ಹೋಗಿ ಇಲ್ಲದನ್ನ ಬೇಡ್ತೇನು? ಯಾರಿಗ್ರಿ? ತಮ್ಮ ಮನಸ್ಸಿಗೆ ಇಲ್ಲದನ್ನ ಅವ್ರ ಮನೆಯಾಗ ಬೇಡ್ತೇನು? ಇಲ್ಲದನ್ನ ಅವ್ರ ಮನೆಯಾಗ ಬೇಡ್ತೇನು? ಅವರು ಹೇಳ್ತಾರ, ದುಡುದುಣ್ಣು ಬೇಕಾದಷ್ಟು, ದುಡಿಲಾರದೆ ಉಣ್ಣು ನೀಡದಷ್ಟು. ಈ ಶಬ್ದ ಕಾಯಕವೇ ಕೈಲಾಸ ಅಂತ ಹೆಂಗ ಬಸವಣ್ಣನವರು ಹೇಳ್ಯಾರ. ದುಡುದುಣ್ಣು ಬೇಕಾದಷ್ಟು, ದುಡಿಲಾರದೆ ಉಣ್ಣು ನೀಡದಷ್ಟು ಅನ್ನುವ ಮಂತ್ರವನ್ನ ಕಾಯಕ ರೂಪದೊಳಗ ಕೊಟ್ಟಂತ ಮಹಾತ್ಮರಾರು ಅಂದ್ರೆ ಅವರೇ ಕಡಕೋಳದ ಮಡಿವಾಳಪ್ಪನವರು. ಅವರೇ ಪರಮ ಪೂಜ್ಯ ಕಡಕೋಳದ ಮಡಿವಾಳಪ್ಪನವರು. ಅವಾಗ ಏನು ಬದನಿ ಗಿಡ ಹಚ್ಚಿ ಅವರ ಪ್ರೀತಿಯನ್ನ ಕಾಯಕದೊಳಗೆ ಕೊಟ್ಟಾರಲ್ಲ, ಬಹುಶಃ ನಾಡಿನ ತುಂಬೆಲ್ಲ ಬೆಳೆದ ಬದನಿಕಾಯಿನೇ ಬೇರೆ ಇರ್ತಾವ, ಕಡ್ಕೋಳದಾಗಿನ ಬದನಿಕಾಯಿನೇ ಬೇರೆ ಇರ್ತಾವ. ಕಡ್ಕೋಳದಾಗ ಯಾಕೆ ಬೇರೆ ಅದಾವೆ ಅಂತಂದ್ರೆ, ಆ ಕರುಣಾದೃಷ್ಟಿ ಯಾರು ಕೊಟ್ಟಾರ ಅಂತಂದ್ರೆ ಕಾಯಕ ಯೋಗಿ, ಕೃಷಿ ಯೋಗಿ, ಮಹಾಂತ ಮಡಿವಾಳನ ಪುಣ್ಯದ ರೂಪದ ಆ ಎರಡನೇ ಪರಮಾತ್ಮ ಸದ್ಗುರು ಮಡಿವಾಳೇಶನ ಆಶೀರ್ವಾದಲ್ಲದೆ. ಆ ಮಠದ ಪೂಜ್ಯಪಾದರಾದ ಅಭಿನವ ರುದ್ರಮುನಿ ಶಿವಾಚಾರ್ಯ, ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರ ಆಗಮನಕ್ಕ ಎಲ್ಲರೂ ಜೋರಾಗಿ ಚಪ್ಪಾಳಿ ಇರ್ಲಿ ದೈವ. ಮತ್ತೇನು ನಾವು ಮಡಿವಾಳಪ್ಪನವ್ರು ಇದ್ದಾಗ ಕಾಣ್ತೀವಲ್ರಿ,
ವರ್ಷ ನಾ ಹೋಗ್ತೀನಿ ಆ ಮಠಕ್ಕೆ. ಈಗ ಅಂತಲ್ರಿ, ಬಾಲ್ಯದಿಂದಿರುವಾಗಲೂ ನಾನು ಆ ಮಠಕ್ಕೆ ಎಷ್ಟೋ ಜನ ನೂರಾರು ಎಕರೆ ಹೊಲದೊಳಗ ಬೆಳೆದಂತ ರಾಶಿ ಯಾರ್ಯಾರು ಏನೇನು ತಂದು ಕೊಡ್ತಾರ, ಎಷ್ಟೋ ಮಂದಿ ತಂದು ಕೊಡ್ತಾರ. ಎಷ್ಟೋ ಬಡ ಜನ ದಾಸೋಗಕ್ಕ ಬಳಸುವಂತ ಜ್ವಾಳಗಳೇನದಾವ ಅಪೋರ ಬಾಳ ಬಾಳ ಬಡತನದೊಳಗದೀವ್ರಿ. ಮಕ್ಕಳು ಮರಿಗೆ ತ್ರಾಸ ಆಗ್ಯದೆ ಅಂದ್ರೆ ಚೀಲಗಟ್ಲೆ ಬೇಡುವ ಮಠ ಅಲ್ಲ, ನೀಡುವ ಮಠ ಆಗ್ಯದ ಕಡ್ಕೋಳದ ಮಹಂತ ಮಡಿವಾಳೇಶ್ವರರ ಮಠ. ನಾನು ಇವತ್ತಿಗೂ ಅಲ್ಲಿ ದಾಸೋಗದೊಳಗೆ ನಿಮ್ಗೆ ವಿಚಿತ್ರ, ಕನಿಷ್ಠ 10-20 ಆಕಳ ಎಮ್ಮಿ ಎತ್ತ ಅವು ದೂರ ಇಲ್ರಿ. ಅಪ್ಪೋರು ಅಲ್ಲೇ ಮಠದಾಗ ಹೊಲ್ದಾಗ ಕಟ್ಸ್ಕೊಟ್ಟಿಲ್ಲ ಅವನ್ನ, ಇಲ್ಲೇ ಅವ್ರ ಮಠದಾಗ ಅದನ್ನ ಆಕಳ ಗೋಶಾಲೆ ಮಾಡ್ಯಾರ. ಹಿಂಡು 10-20 ಆಕಳು ಹಿಂಡ್ತಾವ, ಎಮ್ಮಿಗಳು ಹಿಂಡ್ತಾವ. ಮತ್ತೆ ಎಮ್ಮಿ ಕರಿ ತಂದಾರ ಅಂದಿರಿ? ಇಲ್ಲ, ರೈತರು ದಾನ ಮಾಡ್ಯಾರ, ಆಕಳುಗಳನ್ನ ದಾನ ಮಾಡ್ಯಾರ. ಆ ಆಕಳುಗಳು ಇಷ್ಟ ಆಕಳ ಹಾಲು ಹಿಂಡ್ತಾರ, ಇಷ್ಟು ಎಮ್ಮೆ ಹಾಲು ಹಿಂಡ್ತಾವ. ಒಂದೇ ದಿನ ಮಾರಿ ವ್ಯಾಪಾರದ ಮಠ ಆಗಿಲ್ಲ. ಒಂದೇ ದಿನ ವ್ಯಾಪಾರೀಕರಣ ಅಲ್ಲಿ ಇಲ್ಲ. ಇಲ್ಲೋಡ್ರಿ, ಎಲ್ಲ ಹಾಲು ಉಣ್ಣವ್ರು ಯಾರು, ಮೊಸರು ಉಣ್ಣವ್ರು ಯಾರು, ಮಜ್ಜಿಗೆ ಕುಡವರು ಯಾರು, ಅದಕ್ಕಿಂತ ಇಟ್ಟಿಟ್ಟು ಡೆಬ್ಬಿ ರೀ, ದೊಡ್ಡ ಡೆಬ್ಬಿ ತುಪ್ಪ ಕಾಸಿ ಇಟ್ಟಿರ್ತಾರ. ಬಂದು ಭಕ್ತರು ಎಡಕ ಬಲಕ ಯಾರ್ಯಾರ ಮನ್ಯಾಗ ಕಾರ್ಯ ಇದ್ರೆ ಅಪ್ಪೋರ ಹತ್ರ ಬಂದು, ಅಪ್ಪೋರ ತುಪ್ಪನ ಸಿಗವಲ್ರು ಅಂದಾಗ ಅಂದ್ರು, ಆತಾತ ಒಂದು ಡೆಬ್ಬಿ ವೈ ಅಂತ. ಬಹುಶಃ ಇವತ್ತಿಗೂ ಕೂಡ ಅವತ್ತಿನ ಪರಿವರ್ತನೆಯ ದಾಸೋಹ ಇವತ್ತು ನಾವು ನೋಡುವುದಕ್ಕ ರುದ್ರಮುನಿ ಶಿವಾಚಾರ್ಯರಲ್ಲಿ ನೋಡುವುದು. ನಾವಂತೂ ಜಾತ್ರೆಯಾಗ ಒಂದ ಹೋಳಿಗೆ ಶೇಂಗಾದ ಹೋಳಿಗೆ 1, ತುಪ್ಪ 3 ಪಟ್ರಿ. ಅದು ಪೂಜ್ಯರ ಆಶೀರ್ವಾದ. ನಾನು ಹೇಳುದನಲ್ಲ, ಅದು ಸಂತೃಪ್ತಿಯ ಮಠದ ಪೂಜ್ಯರಿಗೆ ಮತ್ತೊಮ್ಮೆ ಜೋರಾಗಿ ಚಪಾಳಿ ತಟ್ಟುವ ಮೂಲಕವಾಗಿ ಪರಮ ಪೂಜ್ಯರಲ್ಲಿ ನಮನಗಳನ್ನು ಸಮರ್ಪಣೆ ಮಾಡಿ, ಇನ್ನು ಇಲ್ಲಿ ಇವತ್ತಿನ ಅಧ್ಯಾಯಕ್ಕನುಗುಣವಾಗಿ ಒಂದು ಲೀಲೆಯನ್ನ ನಾವುಗಳು ಆಲಿಸೋದೇ ವಿಚಿತ್ರ ಬಂಡೆ ಗಂಬಳಿ ಒಳಗೆ. ಮಡಿವಾಳಪ್ಪನವರಿಗೆ ಪ್ರವಚನಕ್ಕೆ ಹೋದಾಗ ಒಬ್ಬ ಹೆಣ್ಮಗಳು ಭಿನ್ನ ಮಾಡ್ಯಾಳ. ಮಡಿವಾಳಪ್ಪನವರ ಮ್ಯಾಲ ಮೋಹ ಇತ್ತ. ಮಡಿವಾಳಪ್ಪನವರ ಮ್ಯಾಲ ಆ ಹೆಣ್ಮಗಳು ಮೋಹ ಇತ್ತ. ಅವರ ರೂಪಕ್ಕ, ಅವರಲ್ಲಿರುವ ವಿದ್ಯೆಗೆ, ಅವರಲ್ಲಿರುವಂಥ ಬ್ರಹ್ಮಚಾರಕ್ಕ ಸೋತ ಹೆಣಮಗಳು ಕಾಮಾತುರಾಣಂ ನ ಭಯಂ ನ ಲಜ್ಜ, ಕ್ಷಯಾತುರಾಣಂ ನ ಚಿರ್ ನ ಪಕ್ವ, ಅರ್ಥಾತುರಾಣಂ ನ ಬಂಧು ನ ಬಡಕ. ಪ್ರಪಂಚದ ಅರ್ಥ ತಿಳಿದವನಿಗೆ ನನ್ನವರು ಅನ್ನುವ ಭಾವ ಇರಂಗಿಲ್ಲ. ಪ್ರಪಂಚದ ಅರ್ಥ ತಿಳಿದವನಿಗೆ ಮೋಹದ ವಿಚಾರ ಕಡಿಮೆ ಇರುತ್ತದೆ. ನಂದು ಅನ್ನೋದೇನದ ಅದು ದೂರ ಹೋಗಿರುತ್ತದೆ. ಅರ್ಥಾತುರಾಣಂ ನ ಬಂಧು ನ ಬಳಗ. ಯಾರು ಹೆಂಡತಿ, ಯಾರ ಮಕ್ಕಳು, ಯಾರ ಹೊಲ, ಯಾರ ಮನಿ, ಯಾವ ಹೆಂಡತಿ, ಯಾವ ಮಕ್ಕಳು, ಯಾರ ಹೊಲ, ಯಾರ ಮನಿ, ಅದು ಯಾರೊಳಗಿರುತ್ತದೆ ಅಂತಂದ್ರೆ ಈ ಪ್ರಪಂಚದ ಅರ್ಥ ತಿಳಿದವರಿಗೆ. ಮನಿಯ ಕಟ್ಟಿಸಿದಿ ಮಾಳಿಗೆ ನಿನಗ ಹೋಗದು ಬಂತಲ್ಲೋ ನಾಳಿಗೆ. ಜೋರಾಗಿ ಚಪಾಳಿ ತಟ್ಟಿ ಜೋರ. ಯಾಕ ಮಾಡತ್ತಿದೀನಿ ಒಣ ಚಿಂತಿ, ಯಾಕ ಮಾಡತ್ತಿದೀನಿ ಒಣ ಚಿಂತಿ, ನಿನಗ ಬಡ್ಕೊಂಡಾದ ತಮ್ಮ ಮಾಯದ ಭ್ರಾಂತಿ. ಯಾಕ ಮಾಡತ್ತಿದೀನಿ ಒಣ ಚಿಂತಿ, ಯಾಕ ಮಾಡತ್ತಿದೀನಿ ಒಣ ಚಿಂತಿ, ನಿನಗ ಬಡ್ಕೊಂಡಾದ ತಮ್ಮ ಮಾಯದ ಭ್ರಾಂತಿ, ಬಡ್ಕೊಂಡಾದ ಮಾಯದ ಭ್ರಾಂತಿ. ಅದಕ್ಕ ಜೋತುಗೊಂಡು ನೀ ಕುಂತಿ, ನಾಳೆ ಯಮನು ಕೇಳಿದರ ಏನಂತೀನಿ ಏನಂತಿ. ಯಾಕ ಮಾಡತ್ತಿದೀನಿ ಒಣ ಚಿಂತಿ, ಯಾಕ ಮಾಡತ್ತಿದೀ ಒಣ ಚಿಂತಿ, ನಿನಗ ಬಡ್ಕೊಂಡಾದ
ತಮ್ಮ ಮಾಯದ ಭ್ರಾಂತಿ. ಮನೆಯ ಕಟ್ಟಿಸಿದಿ ಮಾಳಿಗೆ ನಿನಗ ಹೋಗದು ಬಂತಲ್ಲೋ ನಾಳಿಗೆ ನಾಳಿಗೆ. ಮನೆಯ ಕಟ್ಟಿಸಿದಿ ಮಾಳಿಗೆ ನಿನಗ ಹೋಗದು ಬಂತಲ್ಲೋ ನಾಳಿಗೆ. ಗಂಗಡೇದು ಮಾಡರ ಜೋಳಿಗೆ ಗಂಗಡೇದು ಮಾಡರ ಜೋಳಿಗೆ ನಿನಗ ಇಟ್ಟು ಬಂದು ಉಣ್ತಾರ ಹೋಳಿಗೆ ನಿನಗ ಇಟ್ಟು ಬಂದು ಉಣ್ತಾರ ಹೋಳಿಗೆ. ಯಾಕ ಮಾಡತಿದೀನಿ ಯಾಕ ಮಾಡತಿದಿ ಒಣ ಚಿಂತಿ ನಿನಗ ಬಡ್ಕೊಂಡಾದ ಮಾಯದ ಭ್ರಾಂತಿ. ಹೆಂಡತಿ ಮಕ್ಕಳು ಸಂಪತ್ತು ನೀ ಹುಟ್ಟಿದಾಗ ಅದು ಎಲ್ಲಿತ್ತು ಅದು ಎಲ್ಲಿತ್ತು. ಹೆಂಡತಿ ಮಕ್ಕಳು ಸಂಪತ್ತು ನೀ ಹುಟ್ಟಿದಾಗ ಅದು ಎಲ್ಲಿತ್ತು. ನಟ್ಟ ನಡುವೆ ಅದು ಗಂಟ ಬಿತ್ತು ನಟ್ಟ ನಡುವೆ ಅದು ಗಂಟ ಬಿತ್ತು. ನೀ ತಿಳಿದು ನೋಡು ಅದರೊಳು ಕುಂತು ನೀ ತಿಳಿದು ನೋಡು ಅದರೊಳು ಕುಂತು. ಯಾಕ ಮಾಡತಿದೀನಿ ಒಣ ಚಿಂತೆ ಯಾಕ ಮಾಡತಿದೀನಿ ಒಣ ಚಿಂತೆ. ಸಂಕಟ ಪಡುತ್ತಿದ್ದೀನಿ ಸಾಯುವುದಕ್ಕಾದು ಸಟ್ಟಪಟ್ಟ ಉಣ್ಣಲ್ಲೋ ಮಾಯುವುದಕ್ಕಾದು ಮಾಯುವುದಕ್ಕ. ಸಂಕಟ ಪಡುತ್ತಿದ್ದೀನಿ ಸಾಯುವುದಕ್ಕಾದು ಸಟ್ಟಪಟ್ಟ ಉಣ್ಣಲ್ಲೋ ಮಾಯುವುದಕ್ಕ. ಕರ್ತೃ ಶ್ರೀ ಗುರು ಮಹಾಂತನ ಬಲ್ಲ ಮಹಾಂತ ಮಹಾಂತ. ಕರ್ತೃ ಶ್ರೀ ಗುರು ಮಹಾಂತನ ಬಲ್ಲ ಕರ್ತೃ ಶ್ರೀ ಗುರು ಮಹಾಂತನ ಬಲ್ಲ. ಅವನ ಹೊರತು ಮತ್ತೆ ನಿನಗ ಯಾರಿಲ್ಲ ಅವನ ಹೊರತು ಮತ್ತೆ ನಿನಗ ಯಾರ್ಯಾರಿಲ್ಲ. ಯಾಕ ಮಾಡತಿದೀನಿ ಯಾಕ ಮಾಡತಿದಿ ಒಣ ಚಿಂತೆ ನಿನಗ ಬಡ್ಕೊಂಡಾದ ತಮ್ಮ ಮಾಯದ ಭ್ರಾಂತಿ. ಅದಕ್ಕ ಜೋತುಕೊಂಡು ನೀ ಕುಂತಿ ನಾಳೆ ಯಮ ಕೇಳಿದರ ಏನಂತಿ ನೀ ಏನಂತಿ. ಯಾಕ ಮಾಡತಿದೀನಿ ಒಣ ಚಿಂತೆ ಯಾಕ ಮಾಡತಿದೀನಿ ಒಣ ಚಿಂತೆ ನಿನಗ ಬಡ್ಕೊಂಡಾದ ತಮ್ಮ ಬಡ್ಕೊಂಡಾದ ತಮ್ಮ ಬಡ್ಕೊಂಡಾದ ತಮ್ಮ ಮಾಯದ ಭ್ರಾಂತಿ ಮಾಯದ ಭ್ರಾಂತಿ. ಲೋಕದೊಳಗೆ ತಿಳಿದು ಚಿಂತೆ ಮಾಡೋದು ಮಾರಾಯ ವ್ಯರ್ಥವಾಗಿ ಚಿಂತೆ. ಅರ್ಥಾತುರಾಣಂ ನ ಬಂದು ನ ಬಳಗ ಕ್ಷಯಾತುರಾಣಂ ನ ಚಿರ್ನ ಪಕ್ವ. ಹೊಟ್ಟೆ ಸುದವನಿಗೆ ಬಹಳ ಕ್ಷಯ ಇರ್ಲಿ ಹೊಟ್ಟೆ ಸುದವನಿಗೆ ಬಿಸಿದು ತಂಗೊಳುದು ಇದು ಬಿಸಿದು ತಂಗೊಳುದು ಅನ್ನುವ ಭಾವ ಬರಲ್ಲ. ಅವ ಹಸುದಾನಲ್ಲ ಹಸುದವನಿಗೆ ಅನ್ನದ ಕಿಮ್ಮತ್ತು ಗೊತ್ತಿರುತ್ತದೆ. ಮಡಿವಾಳಪ್ಪನವರು ಈ ಶಬ್ದ ಲೋಕದ ಜನಗಳಿಗೆ ಯಾಕೆ ಕೊಡಾಕತ್ಯಾರ? ಆ ಹೆಣ್ಮಗಳು ಕಾಮಾತುರತೆಯೊಳಗದಾಳ,
ಪ್ರಸಾದಕ್ಕಾಗಿ ಮನೆಗೆ ಕರೆದಾಳ. ಪ್ರಸಾದಕ್ಕಾಗಿ ಮನೆಗೆ ಕರೆದು ಯೌವನದಲ್ಲಿರುವ ಪರಮ ಪೂಜ್ಯ ಮಡಿವಾಳಪ್ಪನವರಿಗೆ ಅಪ್ಪಲು ಬರುತ್ತ. ಆಕೆ ಹೇಳ್ತಾಳ, ಕಾಮದ ಹಸುವೆಯೊಳಗ ನಾ ನದೀನಿ, ಕಾಮದ ಹಸುವೆಯೊಳಗ ನಾ ಅದೀನಿ, ನೀ ನನ್ನವನಾಗು, ನೀ ನನ್ನವನಾಗು, ನೀ ನನ್ನವನಾಗು ಅಂತ ಮಹಾಜ್ಞಾನಿಗಳಾದ ಬ್ರಹ್ಮಚಾರ್ಯದ ತೇಜೋಬಲದ ಮಡಿವಾಳಪ್ಪನವರಿಗೆ ಅಪ್ಪಲು ಬಂದಾಗ ಪರಮ ಪೂಜ್ಯ ಮಡಿವಾಳಪ್ಪನವರು ಆ ಯೌವನದ ಕಾಮಾತುರತೆಯೊಳಗಿದ್ದ ಹೆಣ್ಮಗಳು ಹೇಳ್ತಾರಲ್ಲ, ಕಾಮಾತುರಾಣಂ ನ ಭಯಂಲ್ಲ ಲಜ್ಜೆ. ಕಾಮದ ಹಸುವೆಯಾದ ಈಕೆಗೆ ಮನೆ ಮರ್ಯಾದೆ ಗೊತ್ತಿಲ್ಲ, ಕಾಮದ ಹಸುವೆಯಾದ ಈಕೆಗೆ ಸಮಾಜದ ಮರ್ಯಾದೆ ಗೊತ್ತಿಲ್ಲ, ಕಾಮದ ಹಸುವೆಯಾದ ಈಕೆಗೆ ನನ್ನ ಮರ್ಯಾದೆ ತನ್ನ ಮರ್ಯಾದೆ ಗೊತ್ತಿಲ್ಲ. ಈಕೆಯಿಂದ ನಾನು ಉಳಿಯೋಣ ಅಂತ ಬಹುಶಃ ಅವತ್ತ ಬುದ್ಧದೇವ ಉಪದೇಶ ಕೊಟ್ಟಿದ್ದನ್ನ ಮತ್ತೊಮ್ಮೆ ನೆನಪಿಸಿಕೋಬೇಕಾಗ್ತದೆ. ಮಡಿವಾಳಪ್ಪನವರಂದ್ರು, ಏನವ್ವ ನಿನ್ನ ಭಾವ? ಅವ್ವ ಅಂತೀಯನ ನನಗೆ? ನೋಡಕ್ಕೆ ಅವ್ವ ಅಂತೀಯೇನು? ಅವ್ವ ಅನ್ನೋದು ಭಾರತದ ಪುಣ್ಯದ ನೇಮ. ನನ್ನನ್ನ ಅವ್ವ ಅಂತ ಕರಿಬ್ಯಾಡ. ನಿನ್ನ ರೂಪಕ್ಕ, ನಿನ್ನಲ್ಲಿರುವ ಬ್ರಹ್ಮಚಾರ್ಯದ ಬಲಕ್ಕ ನಾ ಸೋತೀನಿ, ನೀ ನನ್ನವನಾಗು ಅಂತ ಅಪ್ಪಲು ಬಂದಾಗ ಪ್ರೀತಿಯಿಂದ ಪರಮ ಪೂಜ್ಯ ಮಡಿವಾಳಪ್ಪನವರು ಆ ಹೆಣ್ಮಗಳಿಗೆ ಹೇಳಿದ ಮಾತೆಂತದ್ದು ಅಂತಂದ್ರೆ, ನೋಡುವ ಈಗಾಗಲೇ ಇದು ಹಗಲ ವೇಳೆ, ಈ ಹಗಲ ವೇಳೆ ಭೋಗ ಕೊಡೋದು ಅದು ಪಾಪದ ಕಾರ್ಯ ಅದ. ಇಲ್ಲೋಡು, ನಿನ್ನ ಹತ್ರ ಯಾರಿಲ್ಲದಾಗ ನಾನು ಬರ್ತೀನಿ ಅಂದರು. ಮಹಂತ ಮಡಿವಾಳೇಶ್ವರ ಮಹಾರಾಜಗೆ, ಮಹಂತ ಮಡಿವಾಳೇಶ್ವರ ಮಹಾರಾಜಗೆ ಏನಂದಾರ? ನಿನ್ನ ಹತ್ರ ಯಾರು ಇಲ್ಲದಾಗ ನಾನು ಬರ್ತೀನಿ. ಖರೆ ಮಾತಾ? ಖರೇನ? ಮಹಾಂತ ನಾಣಿಯಾಗಿನೂ ಬರ್ತೀನಿ. ನಿನ್ನ ಹತ್ರ ಯಾರ್ಯಾರು ಇರಬಾರದು, ನಿನ್ನ ಹತ್ರ ಯಾರ್ಯಾರು ಇರಬಾರದು, ಆಗ ಬರ್ತೀನಿ ಅಂತ ಪರಮ ಪೂಜ್ಯ ಮಹಾಜ್ಞಾನಿಗಳಾದ ಮಡಿವಾಳೇಶ್ವರರು ಹೇಳುವಾಗ ಆ ಹೆಣ್ಣುಮಗಳು ಸಾವಿರ ಮನದೊಳಗ ಖುಷಿ ಪಟ್ಟಾಳ. ಇಲ್ಲೋಡಿ, ಸ್ವಲ್ಪ ವಿಚಾರ ಮಾಡಿ, ಏಕಾಂತದೊಳಗ ಯಾರಿಲ್ಲದ ವೇಳೆಯೊಳಗ ಒಬ್ಬ ವಯಸ್ಸಿನ ಹೆಣ್ಮಗಳು ಮುಂದೆ ಕುತ್ಕೊಂಡು ತನ್ನ ಹಾವಭಾವದೊಂದಿಗೆ ನನ್ನ ದೇಹದ ಸುಖ ನೀ ಪಡು ಅನ್ನುವಾಗ ಈ ಸುದ್ದಿ ಹೇಳಿ ಹೊರಗೆ ಬರುವ ಸನ್ಯಾಸಿ ಬೇಕಲ್ಲ ಇವತ್ತಿನ ದಿನಮಾನ. ಬಹಳ ಕಷ್ಟದ ಮಾತು. ತಮ್ಮ ಮನಸ್ಸಿನೊಳಗ ತಾವೇ ಅವರ ಹಾಡ್ತಿರ್ತಾರ. ಬಹುಶಃ ಸೋತವರೇ ಹೆಚ್ಚು, ಗೆದ್ದವರು ಕಡಿಮೆ. ಈ ಲೋಕದೊಳಗ ಸೋತವರೇ ಹೆಚ್ಚದಾರ್ರಿ, ಗೆದ್ದವರು ಅಲ್ಲೊಬ್ಬರು ಇಲ್ಲೊಬ್ಬರು. ಗೆದ್ದವರ ಸಾಲಿನೊಳಗ ಕಲ್ಯಾಣದೊಳಗ ಶೂನ್ಯ ಸಿಂಹಾಸನದ ಅಧಿಪತಿ ಮಾಯಾ ಕೋಲಾಹಲ ಮಾಡಿ ಜಗದ್ಗುರುವಾಗಿ ಶೂನ್ಯ ಸಿಂಹಾಸನದ ಪೀಠವನ್ನೇರಿದ ಅಲ್ಲಮ್ಮ ಪ್ರಭುದೇವರಿಗೆ ಅರ್ಪಿತ ಆಗ್ತದೆ ಈ ಶಬ್ದ. ಇನ್ನು ಎರಡನೇದಾಗಿ ಜಗದ್ಗುರು ರೇವಣಸಿದ್ಧ ಭಗವತ್ಪಾದರಿಗೆ ಮಾಯಾದೇವಿ ಈ ಪ್ರಪಂಚದೊಳಗೆ ನೀನು ಗೆದಿತೀನಿ ಎಂದಾಗ ಜಗದ್ಗುರು ರೇವಣಸಿದ್ಧರಲ್ಲಿ ಆ ಮಾಯಾದೇವಿ ತಾಯಿಯಾಗಿದ್ದಳು ಅಂತ ಬರ್ತದೆ. ಅದನ್ನೇ ಮಾಯಾ ಮುಂದೆ ನಿಂತು ಮೋಹದಲ್ಲಿ ಕರೆಯುವಾಗ ಮಡಿವಾಳಪ್ಪನವರು ಹೇಳಿದರಂತ, ಈಗ ಜನ ಅದಾರ, ಯಾರಿಲ್ಲದಾಗ ನಿನ್ನಲ್ಲಿಗೆ ಬರ್ತೀನಿ ಅಂತ ತಿಳಿದು ಮಾಯೆಯನ್ನ ಪ್ರೀತಿಯಿಂದ ತಿರಸ್ಕಾರ ಮಾಡಿ ಮಾಯಾ ಕೋಲಾಹಲ ಯೋಗಿ ಯಾರು ಅಂದ್ರೆ ಅವರೇ ಪರಮ ಪೂಜ್ಯ ಮಹಂತ ಮಡಿವಾಳೇಶ್ವರರು. ಅವಾಗ ಹಾಡು ಹಾಡ್ತಾರೆ, ಏನಂತ? ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತಾದ, ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತಾದ.
ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತಾದ, ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತಾದ. ಅರಿವಿನ ಜನ್ಮ ತಾನೇ ಇತ್ತು ತನ್ನನ್ನೇ ಮರೆತಾದ, ಅರಿವಿನ ಜನ್ಮ ತಾನೇ ಇತ್ತು ತನ್ನನ್ನೇ ಮರೆತಾದ. ಅದರ ಅರಿವು ತಿಳಿಯದ ಮರವಿ ನೋಡು ತಾನೇ ಬಿತ್ತಾದ, ಅದರ ಅರಿವು ತಿಳಿಯದ ಮರವಿ ನೋಡು ತಾನೇ ಬಿತ್ತಾದ. ಎಂಥ ಮಾನವ, ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತಾದ, ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತಾದ. ಜ್ಞಾನವೆಂಬ ಟುಬಾಕೈದಕ ಮುಂಬತ್ತಿಯಾಗ್ಯಾದ, ಜ್ಞಾನವೆಂಬ ಟುಬಾಕೈದಕ ಮುಂಬತ್ತಿಯಾಗ್ಯಾದ. ಅದರ ಅಜ್ಞಾನಂಬೋ ಕೊಳ್ಳಿಯಿಂದ ತಾನೆ ಸುಟ್ಟಾದ, ಅದರ ಅಜ್ಞಾನಂಬೋ ಕೊಳ್ಳಿಯಿಂದ ತಾನೆ ಸುಟ್ಟಾದ. ಎಂಥ ಮಾನವ, ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತಾದ, ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತಾದ. ವೇದಶಾಸ್ತ್ರ ಪುರಾಣಾಗಮ ಓದಿ ಹೇಳ್ತಾದ, ವೇದಶಾಸ್ತ್ರ ಪುರಾಣಾಗಮ ಓದಿ ಹೇಳ್ತಾದ. ಅದು ರಾತ್ರಿ ಕಂಡ ಬಾವಿ ಇದು ಹಗಲೇ ಬೀಳ್ತಾದ, ಅದು ರಾತ್ರಿ ಕಂಡ ಬಾವಿ ಇದು ಹಗಲೇ ಬೀಳ್ತಾದ. ಎಂಥ ಮಾನವ, ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತಾದ, ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತಾದ. ಹೆಂಡ ಕುಡಿದು ಕಂಡದ್ದು ತಿಂದು ಭಂಡ ಮಾಡ್ತಾದ, ಹೆಂಡ ಕುಡಿದು ಕಂಡದ್ದು ತಿಂದು ಭಂಡ ಮಾಡ್ತಾದ. ನಮ್ಮ ಪುಂಡ ಮಹಾಂತೇಶನ ಕಂಡು ಬೆಂಡು ಆಗ್ಯಾದ, ನಮ್ಮ ಪುಂಡ ಮಹಾಂತೇಶನ ಕಂಡು ಬೆಂಡು ಆಗ್ಯಾದ. ಎಂಥ ಮಾನವ, ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತಾದ, ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತಾದ. ಎಂಥ ಮಾನವ ಜನ್ಮ ಇದು, ಎಂಥ ಮಾನವ ಜನ್ಮ ಇದು, ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತಾದ. ಇದು ಹೇಳಾಕು ಚಲೋ ಕೇಳಾಕು ಚಲೋ, ಪ್ರಾಕ್ಟಿಕಲ್ಲಿಗೆ ಬಹಳ ಕಷ್ಟ. ಹೇಳಾಕ ನನಗೂ ಚಲೋ, ಕೇಳಾಕ ನಿಮಗೂ ಚಲೋ, ರೂಢಿಗೆ ಬಂದಾಗ ಯವ್ವ ಇದರ ಉಪಟಳ ಏನ್ ಹೇಳಿ. ಎಂತೆಂಥವರು ರನ್ನ ಸಿದ್ಧ ಋಷಿಗಳನ್ನು ಕೆಡಿಸಿದೆ, ಕಣ್ಣ ಸೊನ್ನೆ ಮಾಡಿ ಕಾಮಪಾಶದಿ ನಿನ್ನ ಕಂಡು ನನಗೆ ಹೆದರಿಕೆ ಬರುತ್ತಿದೆ, ಇದರಿಗೆ ಬರೆದರು ಪರಮ ಸುಂದರಿ ಅಂತ ಶಿಶುನಾಳದ ಶರೀಫ್ರಿ ಹೇಳಿದರು. ಎಂತೆಂಥವ್ರಿ ಅಂಥದ್ರಲ್ಲಿ ಮಾಯೆ ಮುಂದೆ ಬಂದರೂ ಕೂಡ ಧಿಕ್ಕಾರ ಮಾಡಿ ಹೇಳಿ ಉಪದೇಶ ಕೊಟ್ಟ ಈ ಲೋಕದ ಮಹಾಂತನಾರು ಅಂದ್ರೆ ಅವರೇ ಕಡ್ಕೋಳದ ಮಹಾಂತ ಮಡಿವಾಳೇಶ್ವರರು. ನಿಮಗೊಂದು ಉದಾಹರಣೆ ಹೇಳಿ. ಇನ್ನ ಒಮ್ಮೆ ಬುದ್ಧನ ಶಿಷ್ಯ ಹಿಂಗ ಭಿಕ್ಷೆ ಮಾಡೋ ಮುಂದೆ ಅವನನ್ನ ನೋಡಿ ಒಬ್ಬ ಹೆಣ್ಮಗಳು ಮೋಹಿತಳಾಗಿ ಜೋಳಿಗೆ ಹಿಡಿದಳು. ಬಹಳ ಲಕ್ಷ್ಯ ಇರಲಿ, ಜೋಳಿಗೆ ಹಿಡಿದಳು. ಜೋಳಿಗೆ ಹಿಡಿದಾಗ ಬುದ್ಧನ ಶಿಷ್ಯ ಅಂದ, ಯಾಕವ್ವ ನನ್ನ ಜೋಳಿಗೆ ಯಾಕೆ ಹಿಡಿದಿ ಅಂತಂದ್ರೆ, ಅವಾಗ ಹೇಳ್ತಾಳ, ನಿನ್ನನ್ನ ನೋಡಿ ನನಗ ಪ್ರೀತಿ ಅನಿಸದ, ನೀ ನನ್ನವನಾಗು ಬಾ ಅಂತ ಎಳೆಯುವಾಗ ಅವಾಗ ಅಂದನಂತ, ಈಗ ನಿನ್ನ ಹತ್ರ ಮಂದಿ ಬಹಳ ಅದಾರ, ಯಾರೂ ಇರದಾಗ ನಾನು ಬರ್ತೀನಿ ಅಂದ. ಈಗ ನಿನ್ನ ಹತ್ರ ಮಂದಿ ಬಹಳ ಅದಾರ, ಯಾರೂ ಇಲ್ಲದಾಗ ನಾನು ಬರ್ತೀನಿ ಅನ್ನುವಾಗ ಆ ಹೆಣ್ಮಗಳು
ಆ ಹೆಣ್ಮಗಳು ನೂರಾರು ಜನಗಳಿಗೆ ತನ್ನ ಮೈ ಮಾರುವ ಹೆಣ್ಮಗಳು. ನೂರಾರು ಜನಗಳಿಗೆ ಮೈ ಮಾರುವ ಹೆಣ್ಮಗಳು. ಅವಳಲ್ಲಿರುವ ರೂಪ ಅವಳಲ್ಲಿರುವಂತ ಚೈತನ್ಯವನ್ನ ಕಂಡು ಜನ ಸಾಲ ಬರುವಾಗ ಯಾರಿಲ್ಲದಾಗ ಬರ್ತೀನಿ ಅಂತೇನು ಹೇಳಿದರಲ್ಲ. ನನ್ನ ಮನದ ಮನ್ಮಥ ಬರತಾನ, ನನ್ನ ಮನದ ಮನ್ಮಥ ಬರತಾನ, ಬರ್ತಾನ ಅಂತ ಮಧ್ಯರಾತ್ರಿ ಜನಗಳಿಲ್ಲದ ವೇಳೆ ಒಳಗ ಹೊರಗೆ ಹೋಗಿ ಬಾಗಿಲು ತೆಗೆದು ಯಾವ ಭಾಗದಿಂದ ಬರುತ್ತಾನ, ಯಾವ ದಾರಿಯಿಂದ ಬರುತ್ತಾನ ಅಂತ ಕಾಯ್ತಿದ್ದಳು. ಎಷ್ಟೋ ರಾತ್ರಿಗಳು ಕಳೆದು ಹೋಗ್ಯಾವ. ವಿಚಿತ್ರ ಅಂದ್ರೆ ಅವ ಬರ್ತೀನಿ ಅಂದವ ಬರ್ಲಿಲ್ಲ. ಭೋಗಿಸಿದ ಶರೀರ ರೋಗಕ್ಕೆ ತುತ್ತಾಯಿತು. ಭೋಗ ಬದುಕಿನ ರೋಗ. ನೋಡಿ, ಭೋಗದ ಶರೀರ ರೋಗಕ್ಕೆ ತುತ್ತಾಯಿತ್ತು. ಆ ಹೆಣ್ಮಗಳು ಮೈಯೆಲ್ಲ ಹೊಲಸು ನಾರಾಕತ್ತು. ಮಹಾರೋಗದೊಳಗಿರುವಾಗ ಪಾಳೆ ಹಚ್ಚಿ ಬಂದ ಅವತ್ತಿನ ಜನ ನೂರಾರು ಜನಗಳು, ಸಾವಿರ ಜನಗಳು ಆಕೆಯಲ್ಲ ರೂಪಿರುವಾಗ ಆಕೆಯಲ್ಲಿ ಯೌವನ ಇರುವಾಗ ಸಾವಿರ ಜನ ಪಾಳೆ ಹಚ್ಚಿ ಆಕೆಯನ್ನು ಭೋಗಿಸಿದ ದೈವ ಯಾವಾಗ ರೋಗ ಬಂದು ಹೊಲಸು ನಾರಾಕತ್ತಳು. ಯಾರು ಬರಲಿಲ್ಲ. ಸಾವಿರ ಜನಗಳೇನು ಭೋಗಿಸಿದ್ದಾರಲ್ಲ, ಊರಾಗ ಡಂಗ್ರ ಹೊಡೆದರಂತ. ಇಂಥ ಓಣಿಯೊಳಗೆ ಇಂಥ ಮನೆಯೊಳಗೆ ಈ ಹೆಣ್ಮಗಳಿಗೆ ರೋಗ ಬಂದದ, ಈಕಿನ್ನ ಊರು ಹೊರಗಿಡಬೇಕು. ಆ ರೋಗ ಇನ್ನೊಬ್ಬರಿಗೆ ಅಂಟುತ್ತದೆ ಅಂತ ಡಂಗರ ಹೊಡೆದರು. ಡಂಗರದ ನಾದವನ್ನ ಈ ಹೆಣ್ಮಗಳು ಕೇಳ್ಯಾಳ. ಊರ ಜನಗಳೆಲ್ಲ ಹೊರಗೆ ತಂದು ಹೊರಗ ಹಳ್ಳದ ದಂಡಿ ಒಳಗ ಗುಡಿಸಲಾಯ್ಕೊಂಡದಾಳ. ಅವಾಗ ಯೌವನ ಇದ್ದಾಗ ರೂಪಿರುವಾಗ ಬರುವ ಸಾವಿರ ಜನ ಆ ಕಡೆ ಸುಳಿಲಿಲ್ಲ. ಅವತ್ತ ಜನಗಳ ಸವಾಸ, ಇವತ್ತ ನೊಣಗಳ ಸವಾಸ. ದೇಹ ಕೆಟ್ಟು ಹೊಲಸು ನಾರಾಕತ್ಯದ ಅಮೇದ್ಯದ ಅಡಿಕೆ ಮೊದಲಿನೆಲ್ಲ ನೆನಪು ಮಾಡ್ಕೊಂತಾಳ, ಅಳುತ್ತಾಳ. ಏನಂತಾಳ? ನಾ ಮಾಡಿದ ಕರ್ಮ ಬಲವಂತವಾದಾಗ ನೀ ಮಾಡುವುದೇನೋ, ನಾ ಮಾಡಿದ ಕರ್ಮ ನನ್ನನ್ನ ಕಾಡುತ್ತದೆ. ಸಾವಿರ ಜನಗಳು ಸಾಲುಗಟ್ಟಿ ಬಂತವರು ಒಬ್ರು ಇಲ್ಲ. ಊರು ಹೊರಗ ನಾನದೀನಿ. ಅವತ್ತ ದೇವರಿಗೆ ಕೈ ಮುಗುದಿ ಹೇಳುತ್ತಾಳ, ದೇವರೇ ನಿನ್ನಲ್ಲಿ ನಾನೇನು ಕೇಳಲ್ಲ. ನಾ ಮಾಡಿದ ಕರ್ಮ ನನ್ನನ್ನ ಈ ರೋಗದೊಳಗ ಎಳೆದು ತಂದದೆ. ದೇವರೇ ನನಗ ಸಾವು ಕೊಡು ಅಂತ ಅನ್ನ ಆಹಾರಗಳನ್ನ ಬಿಟ್ಟು ಆ ಹೆಣ್ಮಗಳು ಸಾಯಲು ನಿರ್ಣಯ ಮಾಡಿಕೊಂಡು ಗುಡಿಸಲಲ್ಲಿ ಅಳುತ್ತಿರುವಾಗ ಹಿಂದೆ 20 ವರ್ಷದ ಹಿಂದೆ ಯಾರಿಲ್ಲದಾಗ ಬರ್ತೀನಿ ಅಂತಂದಿದ್ದರಲ್ಲ, ಅವರೇ ಮೈ ಮೇಲೆ ಕಾವಿ ಬಟ್ಟಿ ಅದ, ಇನ್ನೊಂದು ಕೈಯೊಳಗ ಜೋಳಿಗೆ ಅದ, ಮತ್ತೊಂದು ಕೈಯೊಳಗ ಕಮಂಡಲವನ್ನು ಹಿಡಿದ ಚೈತನ್ಯದ ಜಂಗಮ ಯೋಗಿ ಆ ಮಹಾರೋಗದ ಗುಡಿಸಲಕ್ಕ ಬರ್ತಾರ ಪುಣ್ಯಾತ್ಮರು. ಅವತ್ ಹೇಳಿದ್ರಲ್ಲ, ಏನ್ ಹೇಳಿದ್ರಿ ಸಂಗಯ್ಯಪ್ಪ? ಯಾರಿಲ್ದಾಗ ಬರ್ತೀನಿ ಅಂದಿದ್ರಲ್ಲ, ನೋಡಿ ಆ ಯೋಗಿ ಬರೋದು ನೋಡಿ ಗುಡಿಸಲದಲ್ಲಿರುವ ಮಹಾರೋಗದಲ್ಲಿರುವ ಹೆಣ್ಮಗಳಿಗೆ ನಂಬಕ್ಕಾಗಲಿಲ್ಲ. ಕಣ್ಣು ಒರೆಸ್ಕೊಂಡು ಕಣ್ತುಂಬ ನೀರು ತಂದು ಕೈ ಮುಗಿದು ನೋಡುತ್ತಾಳ. ಎದ್ದೆದ್ದು ಹುಬ್ಬಿನ ಮೇಲೆ ಕೈ ಇಟ್ಟು ನೋಡುತ್ತಾಳ. 20 ವರ್ಷದ ಹಿಂದ
ನಾ ಬರ್ತೀನಿ ಅಂದಿದ್ದ, ಬಂದ ಅಂತ ಆ ಹೆಣ್ಮಗಳು ಹೇಳಕ್ಕಾಗಲ್ಲ. ರೋಗದೊಳಗೆ ನೆರಳಾಡುವಾಗ ಆ ಹೆಣ್ಮಗಳು ಉಪ್ಪಿನ ಮೇಲೆ ಕೈ ಇಟ್ಟು ಅಳಾಕತ್ತು, ಅಳ್ಕೋಂತ ಅಳ್ಕೋಂತ ಉರುಳು ಸೇವೆಯೊಳಗ ಹೇಳದಳಂತ, ಈಗ ಬಂದ ನೀ ಏನು ಮಾಡವ ಅಂದಳ. ಅವತ್ತು ಅವತ್ತು ಯೌವನ ಇತ್ತು, ರೂಪಿತ್ತು, ನಿನ್ನನ್ನ ನಾ ಕರೆದೆ, ಅವಾಗ ಬರ್ಲಿಲ್ಲ, ಇವಾಗ ಬಂದಿ, ಆಗ್ಯಾಕೆ ಬರ್ಲಿಲ್ಲ, ಈಗ್ಯಾಕೆ ಬಂದಿ ಅಂದ್ರ ಆಗ ಆಗ ಪರಮ ಪೂಜ್ಯ ಯೋಗಿಗಳು ಹೇಳ್ತಾರ ಏನಂತ ಗೊತ್ತಾ? ಅವಾಗ ನಿನ್ನಲ್ಲಿ ಯೌವನ ಇತ್ತು, ಆಗ ನಿನ್ನಲ್ಲಿ ರೂಪಿತ್ತು, ರೂಪಿದ್ದಾಗ ಯೌವನಿದ್ದಾಗ ರಣಹತ್ತುಗಳು 1000 ಬರ್ತಾವ. ಗುರು ಬರಬೇಕಾದ್ರೆ ಉದ್ಧಾರ ಮಾಡುವುದಕ್ಕಾಗಿಯೇ ಗುರು ಬರ್ತಾನ. ಅವತ್ತು ಆಸೆ ಇಟ್ಕೊಂಡು ಬಂದಾರ, ಇವತ್ತ ನಿರಾಸೆಯೊಳಗಿನ ಗುರು ಅಲ್ಲಿ ಬಂದ ಮೇಲ ಎಷ್ಟು ವಿಚಿತ್ರ ಅಂತಂದ್ರೆ, ಆ ಹೆಣ್ಮಗಳ ಉಡಿಯೊಳಗೆ ಒಂದು ವಿಭೂತಿಯನ್ನು ಕೊಟ್ಟು, ಹೆಣ್ಮಗಳ ಉಡಿಯೊಳಗೆ ವಿಭೂತಿಯನ್ನು ಕೊಟ್ಟು, ಅದೇ ಹಳ್ಳದ ನೀರೊಳಗ ಸ್ನಾನ ಮಾಡಿಸಿ, ಮಸ್ತಕದ ಮೇಲೆ ವರದ ಹಸ್ತವನ್ನಿಟ್ಟು, ಬಲಗಿಯೊಳಗೆ 3 ಸಾರೆ, ಎಡಗಿಯೊಳಗೆ 2 ಸಾರೆ ಮಹಾಮಂತ್ರವನ್ನು ಕೊಟ್ಟು ಹೇಳಿದರಂತ. ಅವತ್ತು ಅವತ್ತು ಜನ ಇತ್ತು, ಇವತ್ತ ದೇವರ ದಾನ, ಇವತ್ತ ನಿನ್ನೊಳಗ ಗುರು ದಾನ. ನಗುವವರಿಗೆ ಬಳಗ ಬಾಳ, ಅಳುವವರ ಬಳಗ ಅಂದ್ರೆ ಗುರುನೇ. ತಗೋ ವಿಭೂತಿ ಅಂತ ಆ ವಿಭೂತಿ ಕೊಟ್ಟು ಹೇಳಿದರಂತ, ನೀ ದಿನನಿತ್ಯ ಸೂರ್ಯೋದಯಕ್ಕೆ ಸ್ನಾನ ಮಾಡು, ಸೂರ್ಯೋದಯಕ್ಕೆ ಸ್ನಾನ ಮಾಡಿ ನಾ ಕೊಟ್ಟ ಮಂತ್ರವನ್ನ ನೀ ಮೈಯೆಲ್ಲ ವಿಭೂತಿಯನ್ನ ಹಚ್ಕೋ, ಆ ಮಂತ್ರವನ್ನ ಧ್ಯಾನ ಮಾಡು. ವೈದ್ಯರಿಗೆ ಮೀರಿದ ರೋಗ ಅದು ಗುಣ ಆಗ್ತದೆ ಅಂತ ತಿಳಿದು, ವೈದ್ಯರ ಔಷಧಕ್ಕೆ ಮೀರಿದ ರೋಗ, ಔಷಧ ಇಂಜೆಕ್ಷನ್ಗೆ ಮೀರಿದ ರೋಗ, ಲೋಕದ ಡಾಕ್ಟರ್ಗಳಿಗೆ ಮೀರಿದ ರೋಗ, ವಿಭೂತಿಯನ್ನು ಕೊಟ್ಟು ಗುಣಪಡಿಸುವ ತಾಕತ್ತು ಪರಮ ಪೂಜ್ಯ ಮುನೇಂದ್ರ ಯೋಗಿಗಳ ಪುಣ್ಯದ ಪಾದ, ಅರ್ಥಾತ್ ಗುರುಪಾದ. ಮೂರೇ ತಿಂಗಳದಾಗ ಮೊದಲಿನಕ್ಕಿಂತ ಹೆಚ್ಚಿನ ರೂಪವತಿಯಾಗಿ ಆಕೆ ಕಂಡಾಗ ಹಳೆಯ ಮಂದೆಲ್ಲ ಬಂದಾಗ ಥು ಅಂದಳ. ಇವತ್ತ ನಾನು ಯಾರಿಗಾಗಿ ಯಾವ ವಿಚಾರಕ್ಕಾಗಿ ಮೀಸಲದೀನಿ ಅಂತಂದ್ರೆ ಸದ್ಗುರುವಿಗಾಗಿ ಅಂತ ಆ ಹೆಣ್ಮಗಳು ದೀಕ್ಷೆಯಾಗಿ ಶ್ರೇಷ್ಠ ಶರಣಲಾದರು ಅಂತ ಕಥೆ ಬರ್ತದೆ. ನಾನು ಯಾಕೆ ಹೇಳಿದೆ ಅಂತಂದ್ರೆ, ಬಹುಶಃ ಹಿಂದ 2000 ವರ್ಷದ ಹಿಂದ ಒಬ್ಬ ಹೆಣ್ಮಗಳ ಪರಿವರ್ತನೆ ಅದು ಬುದ್ಧನಿಂದಾಗಿತ್ತು ಅಂತ ನಾವೇನು ಕೇಳ್ತೀವಲ್ಲ, ಅಂತ ಅವತಾರ ಮತ್ತೊಮ್ಮೆ ಈ ಸಗರನಾಡಿನೊಳಗ ತಾಳಿ ಹೆಣ್ಮಗಳ ಮನವನ್ನು ಪರಿವರ್ತನೆ ಮಾಡಿದ ಪರಮಾತ್ಮನಾರು ಅಂದ್ರೆ ಅವರೇ ಕಾಲಜ್ಞಾನಿ ಕಡಕೋಳದ ಮಡಿವಾಳಪ್ಪನವರು. ಆ ಭಾವನೆಗೆ ಶರಣ ಬಳಗ ನಾಳೆ ಪೂಜ್ಯರು ಅಲ್ಲಿಂದ ಯಾಳಗಿಗೆ ದಯ ಮಾಡಿಸ್ತಾರೆ. ಯಾಳಗಿ ಒಳಗಿರುವಾಗಲೇ ಜಂಬೇರಾಳಕ್ಕೆ ಬಂದು ಕಡಕೋಳದಾಗಿನ ಭಕ್ತರು ಕರೀತಾರೆ, ನಮ್ಮೂರಿಗೆ ಬರ್ರಿ ಅಂತ. ಇವತ್ತು ಅಪ್ಪೂರಿ ಬಂದಾರಲ್ಲ, ಜೋರಾಗಿ ಚಪ್ಪಾಳಿ ಇರ್ಲಿ ಎಲ್ಲ ಬಳಗಕ್ಕೆ. ಪೂಜ್ಯರ ದರ್ಶನ ನೀವು ಹೆಂಗ ಶ್ರೀಮಠದ ಅಭಿವೃದ್ಧಿ ಮುನೇಂದ್ರ ಯೋಗಿಗಳಿಂದ ನೋಡಾಕತ್ತೀರಲ್ರಿ, ಕಡಕೋಳದ ರುದ್ರಮುನಿ ಶಿವಾಚಾರ್ಯರಿಂದಲೂ ಅದೇ ಭಾವನೆ. ನಾನು ಅವತ್ತು ಮಠ ನೋಡೀನಿ, ಇವತ್ತು ಮಠ ನೋಡ್ತೀನಿ. ಅವತ್ತು ನೀವು ಹಲಕರಟಿಯ ಮಠ ನೋಡಿರಿ, ಇವತ್ತು ಹಲಕರಟಿಯ ಮಠ ನೋಡಿರಿ. ಅವಾಗನೂ ಆಸ್ತಿ ಅದ, ಈಗನೂ ಆಸ್ತಿ ಅದ. ಕಡ್ಕೋಳ ಮಠಕ್ಕೂ ಆಗನೂ ಆಸ್ತಿ ಅದ, ಈಗನೂ ಆಸ್ತಿ ಅದ. ಈಗ ನೀವು ಬಜಿ ರೊಟ್ಟಿ ದಾಸೋಗ ಅಂದ್ರೆ ಎಷ್ಟು ಚೀಲ ಮಾಡಬಹುದ್ರಿ? ರೊಟ್ಟಿ ಎಷ್ಟಂತ ಮಾಡಬಹುದು? ಅಲ್ಲ, ಸದ್ದಕ್ಕೆ ಮಾಡಿ ಹಾಕಬಹುದು, ಹುಗ್ಗಿ ಮಾಡಿ ಹಾಕಬಹುದು. ಆದ್ರ ರೊಟ್ಟಿ, ಬಜ್ಜಿ ರೊಟ್ಟಿನೇ ಎಷ್ಟು ಅಂದ್ರೆ ಬಹುಶಃ 100 ಚೀಲಕ್ಕೂ ಹೆಚ್ಚ, ಒಂದು 100 ಚೀಲಕ್ಕೂ ಹೆಚ್ಚ, ಮತ್ತು ನೂರಾರು ಚೀಲ ರೊಟ್ಟಿ ಮಾಡೋದ್ರೆ ಹ್ಯಾಂಗ್ರಿ ಅಂತಂದ್ರೆ ಸುತ್ತ 40 ಹಳ್ಳಿಗಳೊಳಗ ಅಪ್ಪೋರು ಭಿಕ್ಷಾಕ್ ಹೋಗ್ತಾರ.
ಜಾತ್ರೆ ಮುಂದ ಸುತ್ತ 100 ಹಳ್ಳಿ ಒಳಗ 40 ಹಳ್ಳಿಗಳೊಳಗ ಅಪ್ಪೋರು ಆ ಪರಮ ಪೂಜ್ಯ ರುದ್ರಮುನಿ ಶಿವಾಚಾರ್ಯರು ಜಾತ್ರೆ ಆಹ್ವಾನ ಕೊಡಕ್ ಹೋಗ್ತಾರಲ್ರಿ. ಯಾವ ಊರಾಗ 5 ಚೀಲ ಆಗಿರ್ತಾವ, 10 ಚೀಲ ಆಗಿರ್ತಾವ, 15 ಚೀಲ ಆಗಿರ್ತಾವ, 20 ಚೀಲ ಜ್ವಾಳ ಏನಾಗಿರ್ತಾವಲ್ರಿ, ಆ ಜ್ವಾಳ ಮಟಕ ತರಂಗಿಲ್ಲ. ಅಲ್ಲೇ ಬಿಟ್ಟು ಏನ್ ಹೇಳ್ತಾರ, ಊರು ದೈವ ಕರೆದು ಕೊನೆಗೆ ಕಾಂಡಿಗೆ ದಾಸೋಗಕ್ಕೆ ರೊಟ್ಟಿ ಬೇಕಾಗಿರ್ತಾವ, ಇದನ್ನ ಇಲ್ಲೇ ಬೀಸಿ ರೊಟ್ಟಿ ಮಾಡಿಕೊಡು, ಜಾತ್ರೆಗೆ ಬರ್ರಿ ಅಂತ ಅಪ್ಪಣೆ ಕೊಟ್ಟು ಬಹುಶಃ 100 ಚೀಲ ರೊಟ್ಟಿ ದೊಡ್ಡ ಬಣಿಮಿ ಒಟ್ಟದಂಗ ಆಗಿರ್ತದ ರೀ. ಚಲೋ 16 ಎತ್ತಿನ ಬಣಿಮಿ ನೋಡ್ದಂಗ ಆಗಿರುತ್ತದೆ. ಬಹುಶಃ ಎಷ್ಟು ದೈವ ಉಣ್ತಾರ ಅಷ್ಟು ಖುಷಿ ಪಡುವ ದಾಸೋಗದ ಸ್ವಾಮಿಗಳು ಅಂದ್ರೆ ಕಡ್ಕೋಳದ ಪರಮ ಪೂಜ್ಯ ರುದ್ರಮುನಿ ಶಿವಾಚಾರ್ಯರು ಅನ್ನುವಂತಹದ್ದು ನನ್ನ ವಿಶೇಷ. ಇದು ಒಂದೇ ಸಾರಿ ಅಂತ ನಾನಲ್ಲ, ಎಷ್ಟೋ ಸಾರಿ ಈಗೇನು ಹಲಕಲ್ಟಿ ಮಾಡ್ದಾಗದಲ್ರಿ ಶೇಮೆ, ಮತ್ತ ಸ್ವಾಮಿಗಳು ತಪ್ಪು ತಿಳ್ಕೊಬ್ಯಾಡ್ರಿ. ನಾ ಉಂಡು ಮ್ಯಾಗ ಉಣ್ಲಿ ಅನ್ನೋರು ಏಸೋ ಮಂದಿ ಅದ. ಯಾಕೋ ನಾನು ಇದ್ದದ್ದನ್ನೇ ಹೇಳ್ತೀನಿ. ನಾವು ಪ್ರಸಾದ ಮಾಡಿದ ಮೇಲೆ ಅವ್ರು ಎಲ್ಲರಿಗೆ ಪ್ರಸಾದ ಮಾಡ್ರಿ, ಅಲ್ಲಿ ಹೊರಗೆ ಕುಂದ್ರಸ್ರಿ ಅನ್ನೋರಿ ಎಷ್ಟೋ ಜನ. ಆದರೆ ಕಡ್ಕೋಳದ ಮಠದೊಳಗ ಮತ್ತು ಹಲಕರಟಿಯ ಮಠದೊಳಗ ಹಲಕರಟಿ ಅಪೂರ್ಣ ನೀವು ಪ್ರಸಾದ ಟೈಮ್ ಒಳಗೆ ನೋಡಿರ್ಬೋದು. ಬಹುಶಃ ಎಷ್ಟು ಮಂದಿ ಕುಂತಿರ್ತೀರಿ ಮಾಧವಿ ಸ್ವಾಮಿಗಳೇ, ಓ ಔಟಿ ಸರ, ಓ ಚಿತಾವಲಿ, ನಾನು ಎಷ್ಟು ಜನಗಳರಿ, ಕನಿಷ್ಠ ಒಂದು 20-25 ಜನ ಅಪ್ಪೋರೊಂದಿಗೆ ಹಲಕರಟಿಯ ಪರಮ ಪೂಜ್ಯ ಅಭಿನವ ಮುನೇಂದ್ರ ಯೋಗಿಗಳ ಪಂಕ್ತಿಗೆ ನಾವೆಲ್ಲ ಕುಂತಿರ್ತೀವಲ್ಲ. ಬಹುಶಃ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಬಸವಣ್ಣನವರ ತತ್ವವನ್ನ ಬಹಳಷ್ಟು ಜನ ಮೈಕ್ನೊಳಗೆ ನಿಂತ್ಕೊಂಡು ಮಾತಾಡ್ತಾರ. ಅವರುಗಳು ಭೇದ ಮಾಡ್ತಾರ. ಮಾತನಾಡದೆ ಏಕತೆಯನ್ನು ತಂದಿರುವ ಮಠ ಯಾವುದು ಅಂದ್ರೆ ಹಲಕರಟಿಯ ಶ್ರೀ ಗುರು ಮುನೇಂದ್ರ ಯೋಗಿಗಳ ಪುಣ್ಯದ ಮಠ. ಅಲ್ಲಿ ಒಳಗೆ ಪಂಕ್ತಿ ಓಸು ಮಂದಿ ಕುಂತಿರ್ತೀವ್ರಿ, ಎಲ್ಲಾ ಮತದವ್ರು ಇರ್ತೀವಿ. ಯಾಕ್ರಿ, 1,80,000 ಪಾಚೋ ಪೈಗಂಬರ ಮೌನಾ ದಿನಕಿ ದೋಸ್ತಾರ. ಹೌದಿಲ್ಲ? ಕಾರಣ ಏನಂದ್ರೆ ಇದೇ ಮಠಗಳ ಕೆಲಸ. ಇಲ್ಲೇನು ನಾನು ಹೆಂಗ ಪ್ರಸಾದ ಕುಂತಿರ್ತೀವಿ ಹಾಗೆ. ಮತ್ತ ಅಪೋರ್ ತಾಟ್ನಾಗ ಒಂದು ಬೇರೆ, ನಮ್ಮ ತಾಟ್ನಾಗ ಒಂದು ಬೇರೆ ಇರ್ತದೇನ್ರಿ ಸಂಗಯ್ಯಪ್ಪ? ಅಪ್ಪೋರಿಗೆ ಬೇರೆ ನೀಡ್ಯಾರ. ನಾವು ಇಲ್ಲಿ ಯಾರು ಈ ಮಂದಿ ಅಡಿಗೆ ಮಾಡಿದ್ರು ಇಲ್ಲಿ ಮುಂದೆ ಕುಂತಿರ್ತಾರಲ್ಲ, ಒಳಗಿಂದ ಬಂದು ಏನ್ರಿ ಅಪ್ಪೋರ್ ತಾಟ್ನಾಗ ನೀಡಿ ಹೋಗಿರ್ತಾರನ್ನು? ಇಲ್ಲ. ಇಲ್ಲಿ ನೋಡ್ರಿ, 25 ಜನಗಳಿಗೆ ಏನು ಪ್ರಸಾದ ಬಂದಿರುತ್ತದೆ ಅದೇ ಪ್ರಸಾದವನ್ನ ಪರಮ ಪೂಜ್ಯ ಮುನೇಂದ್ರ ಯೋಗಿಗಳು ಸ್ವೀಕಾರ ಮಾಡೋದು. ಅದೇ ಸೇಮ್ ಕಡ್ಕೊಳ್ರಿ. ಎಷ್ಟು ಮಂದಿ ನಾವು ಮೊನ್ನೆ ಎಷ್ಟು ಗಂಟೆಗೆ ಭಾಳ ರಾತ್ರಿ ಅಂದ್ರೆ ಔಟಿ ಸರ್ ಎಷ್ಟು ಉಣ್ಬೋದ್ರಿ ಪ್ರಸಾದ ಮಾಡೋದ್ರಿ? ಭಾರಿ ರಾತ್ರಿ ಅಂದ್ರೆ ಎಷ್ಟು ಗಂಟೆ ಒಳಗೆ ಉಣ್ಬೋದ್ರಿ? ಅಡಿಗೆ ನೋಡ್ತೀಯ, ಶೇಂಗಾದ ಹೋಳಿಗೆ, ಹರತುಪ್ಪ, ಮತ್ತೆ ಸಜ್ಜಿ ರೊಟ್ಟಿ, ಜ್ವಾಳದ ರೊಟ್ಟಿ, ಬಜ್ಜಿ, ಉಳ್ಳಾಗಡ್ಡಿ, ಸೌತಿಕಾಯಿ, ಮೆಂತಿ ಪಲ್ಯ, ಗಾಜರಿ, ಇದೆಷ್ಟು ಅದ 3:15 ಆಗಿದೆ ರಾತ್ರಿ. ಅಪ್ಪವ್ರಂತಾರೆ, ಯಾಕ್ರಿ ಶಾಸ್ತ್ರಿಗಳ ಉಣ್ಣವಲ್ರಿ? ಆದ್ರೂ 3 ರೊಟ್ಟಿ ಉಂಡಿವ್ರಿ. ಅವಾಗಾದ್ರೂ 3 ರೊಟ್ಟಿ ಅಪ್ಪವ್ರು ನಾನು ಪ್ರಸಾದ ಮಾಡಿ ಇನ್ನೇನು ಗಾಡಿ ಹತ್ಬೇಕಲ್ಲ, ಅವಾಗ ಅಂದ್ರು, ಶಾಸ್ತ್ರಿಗಳ ಊರಿಗೆ ಹೊಂಟ್ರಿ ಇನ್ನು 1 ಡಬ್ಬಿ ತುಪ್ಪ ಒಯ್ರಿ ಅಂದ್ರು. ಊರಿಗೆ ಹೊಂಟ್ರಿ ಡಬ್ಬಿ ತುಪ್ಪ, ನಾನೇನು ಊರಿಗೆ ಹೋಗ ಇದ್ರ ಒಯ್ಯವನೇ, ಆದ್ರ ನಾವೆಲ್ಲಿ ಊರಿಗೆ ಮುಡ್ತೀವ್ರಿ ಒಂದ್ ಊರಿಂದ ಮತ್ತೊಂದು ಊರಿಗೆ. ಇದು 8ನೇ ತಾರೀಕಿಗೆ ಇಲ್ಲಿ ಮಧ್ಯಾಹ್ನ ಮಂಗಲಾಗ್ತದಲ್ರಿ, ಸಾಯಂಕಾಲ ನಮ್ದು ಯಾವ ಊರೋದು ಮಹಾರಾಷ್ಟ್ರ ತಾಕಳಿಗೆ ಹೋಗ್ಬೇಕಾಗಿದ್ರೆ ಅವತ್ತೇ ಗುಡಾಪುರದ ಹನುಮನ ಪುರಾಣದೆ. ನಾನು ಯಾಕೆ ನಿಮಗೆ ಉದಾಹರಣೆ ಹೇಳ್ತೀನಿ ಅಂದ್ರೆ, ಗುರು ತಾಯಿಯಾಗಿರುತ್ತಾರೆ, ಗುರು ತಂದೆಯಾಗಿರುತ್ತಾರೆ, ಗುರು ಬಳಗಾಗಿರುತ್ತಾರೆ ಅನ್ನುವುದಕ್ಕ ವೇದಿಕೆ ಮೇಲಿನ ಉಭಯ ಗುರುಗಳೇ ಸಾಕ್ಷಿ ಎನ್ನುವಂತಹ ಮಾತನ್ನ ಇವತ್ತಿನ ವೇದಿಕೆ ಮುಖಾಂತರವಾಗಿ ಹೇಳಿ ನಿಮ್ಮ
ನಿಮ್ಮೆಲ್ಲರಿಗೆ ಹೇಳಿದನಲ್ಲ, ಇದನ್ನ ಮುಗಿದ ಮೇಲೆ ಒಂದು 4-8 ದಿವಸ ಬಿಡ್ರಿ, ಮತ್ತು ಮುಗಿದ ತಕ್ಷಣ ಬರ್ರಿ ಅಂತ ಅಪ್ಪರಿಗೆ ವಿಚಾರ ಮಾಡಬೇಡ್ರಿ. 4-8 ದಿನ ಬಿಟ್ರಿ ಅಂತಂದ್ರೆ ಕಡ್ಕೋಳ ಮಠಕ್ಕೆ ಕಡ್ಕೊಳಕ್ ಹೋದ್ರಿ ಅಂದ್ರೆ ಅಲ್ಲಿ ಶರಣಬಸಪ್ಪನ ಅಳಗುಂಡಿಗೆ ಸಮೀಪದಲ್ಲಿ ಕಡ್ಕೊಳದಾಗ ನಿಂತು ಕೂಗುದ್ರಿ ಅಂದ್ರೆ ಆ ಅಳಗುಂಡಿಗೆ ಕೇಳ್ತದ. ಕಡ್ಕೊಳದಾಗಿನ ಮಠ ನೋಡ್ರಿ, ಮಡಿವಾಳಪ್ಪ ತೆಗೆದಂತ ಬಾವಿ ನೋಡ್ರಿ, ಅಲ್ಲಿ ಪ್ರಸಾದ ತಗೊಂಡು ಶರಣಬಸಪ್ಪನ ದರ್ಶನ. ಶರಣಬಸಪ್ಪನವರು ಅಂತಂದ್ರೆ ಅವರು ಹುಟ್ಟಿದಾಗ ಮಾಸಿನ ಮಗಿ ಮ್ಯಾಗ ಹಚ್ಚಿದ ದೀಪ ಇವತ್ತಿಗೂ ಉರಿತದ ಅರಳಗುಂಡಿಗೆ ಪುಣ್ಯದ ಮಠದೊಳಗೆ. ಇವತ್ತಿಗೂ ಶರಣಬಸಪ್ಪನ ದರ್ಶನ ಮಾಡ್ಕೊಳ್ಳೋಣ, ಅವರ ಮಾಸಿನ ಮಗಿ ಮ್ಯಾಗಿನ ದೀಪಕ್ಕೆ ಒಂದಿಷ್ಟು ಎಣ್ಣೆ ಹಾಕಿ ಸಂಕಲ್ಪ ಮಾಡ್ಕೊಳ್ಳೋಣ, ಶರಣಬಸಪ್ಪನ ದಾಸೋಗದ ಹೊಲ ನೋಡ್ರಿ ಅನ್ನುವಂಥದ್ದು. ಯಾಕ್ರಿ ಅಂದ್ರೆ ಶರಣಬಸಪ್ಪ ಮಡಿವಾಳಪ್ಪ ಅಂದ್ರೆ ಅದು ಒಂದೇ ರೂಪ. ಆ ವಿಷಯಕ್ಕೆ ಪುರಾಣ ನಡೆದದ ಅಂದಮೇಲೆ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡೋಣ ಅಂತ ತಿಳಿಸಿ ಇಲ್ಲಿವರೆಗೆ ನಡೆದ ಅನುಭವದ ಸೇವೆ ತಮ್ಮೆಲ್ಲರ ಮನದೊಳಗೆ ಸದಾವಕಾಲ ಉಳಿಯಲಿ ಅಂತ ಹಾರೈಸುವುದರೊಂದಿಗೆ ಉಭಯ ಪೂಜ್ಯರ ಶ್ರೀಪಾದಕ್ಕೆ ಮತ್ತೊಮ್ಮೆ ಜೋರಾಗಿ ಚಪಾಳಿ ತಟ್ಟುವ ಮೂಲಕ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ, ನಾವು ಸ್ವಲ್ಪ ಟೈಮ್ ಹೆಚ್ಚಾಯಿತು, ಕ್ಷಮ ಇರಲಿ. ಈಗ ಮುಂದಿನ ಕಾರ್ಯಕ್ರಮವನ್ನು ಔಟಿ ಸರ್ ಅವರು ಮುನ್ನಡೆಸ್ತಾರೆ. ಎಲ್ಲರಿಗೂ ಶರಣಾರ್ಥಿ. ಅನಂತ ಧನ್ಯವಾದಗಳು. ಇನ್ನೂ 1 ಗಂಟೆ ಆದ್ರೂ ಯಾವ ಭಕ್ತರು ಕೂಡ ಅಳ್ಳಾಡಂಗಿಲ್ರಿ, ಹಂಗಿರ್ತದ. ಅದಕ್ಕೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಪ್ರವಚನಕಾರರಿಗೆ ಹಾಗೂ ಗಾಯಕರಿಗೆ, ತಬಲಾಜಿ ಅವರಿಗೆ. ಇಂದಿನ ದಿನ ನಮ್ಮೆಲ್ಲರಿಗೂ ಪಾವನ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಟ್ಟಂತಹ ಪರಮ ಪೂಜ್ಯ ಶ್ರೀ ಷಡಶ್ರೀ ಬ್ರಹ್ಮಿ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು, ಶ್ರೀ ಮಡಿವಾಳೇಶ್ವರ ಮಹಾಮಠ ಕಡ್ಕೋಳ ಅವರಿಗೆ ಹಲಕರಟಿಯ ಸಮಸ್ತ ಸದ್ಭಕ್ತರ ವತಿಯಿಂದ ಹೃದಯ ತುಂಬಿ ಸ್ವಾಗತವನ್ನು ಬಯಸಿ ಅವರಿಗೆ ಶ್ರೀಗಳು ಗೌರವವನ್ನು ಸಮರ್ಪಿಸಬೇಕು.